ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಸಿಂಗಾಟ ಕದರೇನಹಳ್ಳಿಯಲ್ಲಿ ಭೂಮಿಗಾಗಿ ದಲಿತರ ಹೋರಾಟ. ಪ್ರತಿಭಟನಾ ಟೆಂಟ್ ಕಿತ್ತೆಸೆದ ಅಧಿಕಾರಿಗಳು, ಪೊಲೀಸರ ವಿರುದ್ಧ ಹೋರಾಟಗಾರರು ಪಟ್ಟು. ಕೊನೆಗೂ ಕ್ಷಮೆ ಕೇಳಿ ತಾವೇ ಟೆಂಟ್ ಹಾಕಿಕೊಟ್ಟ ಉಪ ಅರಣ್ಯಾಧಿಕಾರಿ. ನೂತನ ತಾಲೂಕು ಚೇಳೂರಿನಲ್ಲಿ ಶೀಘ್ರದಲ್ಲೇ ನ್ಯಾಯಾಲಯ. 12 ಗ್ರಾಮ ಪಂಚಾಯಿತಿಗಳ ಜನರಿಗೆ ಅನುಕೂಲಕರವಾಗುವ ಸ್ಥಳದಲ್ಲಿ ಪ್ರಾರಂಭ. ನ್ಯಾಯಮೂರ್ತಿ ಅಂಚಾಟಿ ಸಂಜೀವಕುಮಾರ್ ಘೋಷಣೆ. ಗೌರಿಬಿದನೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ರೋಡಿಗಳ ಪೆರೇಡ್. ಬಾಲ ಬಿಚ್ಚಿದ್ರೆ ಗಡಿಪಾರ್. ಸಿಪಿಐ ಅಂಜನ್ ಕುಮಾರ್ ಖಡಕ್ ಎಚ್ಚರಿಕೆ. ಮಾವು ಬೆಲೆ ಕುಸಿತ, ರೈತ ಕಂಗಾಲು. ನಡು ರಸ್ತೆಗೆ ಮಾವು ಸುರಿದು ಬೆಂಬಲ ಬೆಲೆ ನೀಡುವಂತೆ ಪಟ್ಟು. ವಾರ್ತೆಗಳ ವಿವರ. ಸಿಂಗಾಟ ಕದರೇನಹಳ್ಳಿಯಲ್ಲಿ 16 ವರ್ಷಗಳಿಂದ ಉಳುಮೆ ಮಾಡಿಕೊಂಡಿದ್ದ ದಲಿತರ ಭೂಮಿಗೆ ಅರಣ್ಯ ಇಲಾಖೆ ಕಣ್ಣು ಹಾಕಿರುವುದನ್ನು ಖಂಡಿಸಿ ದಲಿತ ಸಂಘರ್ಷ ಸಮಿತಿ ಹಮ್ಮಿಕೊಂಡಿದ್ದ ಪಾದಯಾತ್ರೆ ಮತ್ತು ಅನಿರ್ದಿಷ್ಟಾವಧಿ ಧರಣಿ ವೇಳೆ ಇಂದು ತೀವ್ರ ಐಡ್ರಾಮಾ ನಡೆದಿದೆ. ಪ್ರತಿಭಟನೆಗಾಗಿ ಹಾಕಿದ್ದ ಟೆಂಟ್ ಅನ್ನು ಅರಣ್ಯ ಅಧಿಕಾರಿಗಳು ಕಿತ್ತೆಸೆದಿದ್ದರಿಂದ ಆಕ್ರೋಶಗೊಂಡ ಹೋರಾಟಗಾರರು ಮತ್ತು ಪೊಲೀಸರ ಮಧ್ಯೆ ತೀವ್ರ ಘರ್ಷಣೆ ಸಂಭವಿಸಿದೆ. ಕೊನೆಗೆ ಹೋರಾಟಗಾರರ ರಣಕೇಸರಿಗೆ ಮಡಿದ ಉಪ ಅರಣ್ಯಾಧಿಕಾರಿಗಳು ಬಹಿರಂಗವಾಗಿ ಕ್ಷಮೆ ಯಾಚಿಸಿ ತಾವೇ ಸ್ವತಃ ಟೆಂಟ್ ನಿರ್ಮಿಸಿಕೊಟ್ಟ ಘಟನೆ ನಡೆದಿದೆ. ನಂದಿ ಹೋಬಳಿ ಸಿಂಗಾಟ ಕದರೇನಹಳ್ಳಿ ಗ್ರಾಮದ ಹಳೆ ಸರ್ವೆ ನಂಬರ್ 67 ಪೈಕಿ ಹೊಸ ಸರ್ವೆ ನಂಬರ್ 81, 82, 83, 84, 85, 86 ಮತ್ತು 67ರಲ್ಲಿ ಉಳುಮೆ ಮಾಡುತ್ತಿರುವ ದಲಿತರಿಗೆ ಅರಣ್ಯ ಇಲಾಖೆ ನೀಡುತ್ತಿರುವ ಕಿರುಕುಳ ನಿಲ್ಲಿಸಿ ಅವರ ಭೂಮಿ ಅವರಿಗೆ ಬಿಟ್ಟುಕೊಡಬೇಕು. ತಾಲೂಕಿನಾದ್ಯಂತ ಎಲ್ಲ ಜಾತಿಯ ರೈತರು ಮತ್ತು ದಲಿತರು ಉಳುಮೆ ಮಾಡುತ್ತಿರುವ ಜಮೀನುಗಳ ಮೇಲೆ ಡೀಮ್ಡ್ ಅರಣ್ಯ ಎಂದು ಹೇಳಿಕೊಂಡು ತೊಂದರೆ ನೀಡುತ್ತಿರುವುದನ್ನು ನಿಲ್ಲಿಸಬೇಕೆಂದು ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಇಂದು ಸಿಂಗಾಟ ಕದರೇನಹಳ್ಳಿಯಿಂದ ಉಪ ಅರಣ್ಯ ಅಧಿಕಾರಿಗಳ ಕಚೇರಿಯವರೆಗೂ ಪಾದಯಾತ್ರೆ ನಡೆಸಿ ಅನಿರ್ದಿಷ್ಟ ಧರಣಿ ಆರಂಭಿಸಿದ್ರು. ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ಪಾದಯಾತ್ರಿಗಳು ಕಚೇರಿ ಬಳಿ ಬರುವ ವೇಳೆಗೆ ಉಪ ಅರಣ್ಯ ಅಧಿಕಾರಿಗಳು ಪ್ರತಿಭಟನೆಗೆಂದು ಹಾಕಿದ್ದ ಶಾಮಿಯನ್ನ ಕಿತ್ತೆಸೆದಿದ್ರು. ಅದನ್ನು ಕಂಡ ಹೋರಾಟಗಾರರು ಕಚೇರಿ ಗೇಟಲ್ಲೇ ಕುಳಿತು ಪ್ರತಿಭಟನೆ ಆರಂಭಿಸಿದ್ರು. ಯಾರು ಕಿತ್ತೆಸೆದ್ರೋ ಅವರೇ ಟೆಂಟ್ ನಿರ್ಮಿಸಿಕೊಡಬೇಕು, ಇಲ್ಲದಿದ್ದರೆ ನಾವು ರಸ್ತೆಯಲ್ಲೇ ಧರಣಿ ಕುಳಿತು ಪ್ರತಿಭಟನೆ ಮಾಡುತ್ತೇವೆ ಎಂದು ಘರ್ಷಣೆಗೆ ಇಳಿದರು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಲು ಅವಕಾಶ ಇಲ್ಲವೇ? ಇದೆಂಥ ರಾಜ್ಯ ಎಂದು ಗುಡುಗಿದ್ರು. ಮಧ್ಯಪ್ರವೇಶಿಸಿದ ಕುಶಲ್ ಚೋಕ್ಸೆ ಮಾತು ಕೇಳಲಿಲ್ಲ. ಉಪ ಅರಣ್ಯಾಧಿಕಾರಿ ಮಾತನಾಡಲು ಬಂದರೆ ಮೊದಲು ಕ್ಷಮೆ ಕೇಳಿ ಟೆಂಟ್ ನಿರ್ಮಿಸಿಕೊಟ್ಟು ಆ ನಂತರ ಮಾತನಾಡಿ ಎಂದು ಪಟ್ಟು ಹಿಡಿದ ನಂತರ ಅನಿವಾರ್ಯವಾಗಿ ಕ್ಷಮೆ ಯಾಚಿಸಿ ಎಲ್ಲಿ ಶಾಮಿಯಾನ ಹಾಕಿದ್ದರೋ ಅಲ್ಲೇ ಅಧಿಕಾರಿಗಳೇ ಹಾಕಿಸಿಕೊಟ್ಟ ಮೇಲೆ ಧರಣಿ ಮುಂದುವರಿಯಿತು. ಹೋರಾಟಗಾರರನ್ನ ಉದ್ದೇಶಿಸಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಕೆಸಿ ರಾಜಕಾಂತ್ ಮಾತನಾಡಿ, 1970ರಿಂದಲೇ ಸಾಗುವಳಿ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಸಿಂಗಾಟ ಕದರೇನಹಳ್ಳಿ ದಲಿತರ ಜಮೀನಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿ ಜಮೀನು ಕಿತ್ತುಕೊಳ್ಳಲು ಯತ್ನಿಸುತ್ತಿದೆ. ಜಮೀನು ಇಲ್ಲದ ಬಡವರಿಗೆ ಜಮೀನು ಕೊಡಬೇಕಾದ ಸರ್ಕಾರವೇ ದಲಿತರಿಂದ ಜಮೀನು ಕಿತ್ತುಕೊಳ್ಳೋ ಕೆಲಸ ಮಾಡುತ್ತಿದೆ. ಇದು ಯಾವ ನ್ಯಾಯ? ಸರ್ಕಾರದ ಕಾನೂನು ಏನೇ ಹೇಳಲಿ, FSO ನ್ಯಾಯಾಲಯ ಏನು ತೀರ್ಮಾನ ಮಾಡುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಬಡವರ ಜಮೀನು ಅವರಿಗೆ ಉಳಿಯಬೇಕು ಅಷ್ಟೇ. ಅದಕ್ಕಾಗಿ ನಾವು ಎಷ್ಟು ದಿನ ಆದರೂ ಧರಣಿ ನಡೆಸಲು ಸಿದ್ಧ. ಹೋರಾಟ ನಮ್ಮ ಜನ್ಮಸಿದ್ಧ ಹಕ್ಕು ಎಂದು ಹೇಳಿದ ಅವರು, ತುಂಡು ಭೂಮಿಯನ್ನೇ ನಂಬಿ ಜೀವನ ಸಾಗಿಸುವ ದಲಿತರು, ಮಹಿಳೆಯರು, ಮಕ್ಕಳು ಸಮೇತ 16 ಕಿಲೋಮೀಟರ್ ನಡೆದು ಬಂದು ಧರಣಿ ಕುಳಿತುಕೊಳ್ಳುತ್ತಿದ್ದಾರೆಂದರೆ ಅದರ ಪ್ರಾಮುಖ್ಯತೆ ಬಗ್ಗೆ ಅರಿತುಕೊಳ್ಳಬೇಕು ಎಂದು ಗುಡುಗಿದರು. ಇವರು ಬಡವರ ಪರವಾಗಿ ಮಾಡ್ತಾ ಇದ್ದಾರಾ, ಶ್ರೀಮಂತರ ಪರವಾಗಿ ಮಾಡ್ತಾ ಇದ್ದಾರಾ ಅನ್ನೋದು ಕೂಡ ನಮ್ಗೆ ಅನುಮಾನ ಶುರುವಾಗಿದೆ. ಯಾಕೆಂದ್ರೆ ಬಡವರ ಪರವಾಗಿ ಮಾಡೋದಾದ್ರೆ ಬಡವರ ನೀವು ಕೊಟ್ಟಿರ್ತಕ್ಕಂಥ ನಿಮ್ಮ ಪಾಣಿಯನ್ನ, ನಿಮ್ಮ ಸ್ಕೆಚ್ ಅನ್ನ, ನಿಮ್ಮ ದುರಸ್ತಿ ಕಾಪಿಯನ್ನ, ನಿಮ್ಮ ಸಾಗುವಳಿ ಚೀಟಿಯನ್ನ ನಮ್ಮದು ಅಂತ ವಾದ ಮಾಡ್ಬೇಕಾಗಿತ್ತು. ನೀವು ವಾದ ಮಾಡ್ತಾ ಇಲ್ಲ ಅಂದ್ರೆ ನೀವು ಯಾರ ಕಡೆ ಸೇರ್ಕೊಂಡಿದ್ದೀರಿ ಅಂತ ಅರ್ಥ. ನೀವು ಕೂಡ ಜಾತಿವಾದಿಗಳ ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದಕ್ಕೆ ಸಾಕ್ಷಿ ಇದು ಕೂಡ. ಯಾಕಂದ್ರೆ ಈಗಾಗಲೇ ಅವರು ತಹಸೀಲ್ದಾರ್ ಚೇಂಬರ್ಗೆ ಹೋಗಿ ಬಡಪಾಯಿಗಳೆಲ್ಲ ಹೋಗಿ ಮನವಿ ಮಾಡ್ಕೊಂಡಿದ್ದಾರೆ ತಹಸೀಲ್ದಾರ್ಗೆ. ಏನಂತ, ಈ ತರ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ಪಾಣಿ ನಿಮ್ಮದು, ಸಾಗುವಳಿ ಚೀಟಿ ಕೊಟ್ಟಿರೋದು ನೀವು ನಮ್ಗೆ ರಕ್ಷಣೆ ನಿಂತ್ಕೊಳ್ಬೇಕಂದಾಗ ಇಲಾಖೆಗೂ ನಮಗೂ ಸಂಬಂಧ ಇಲ್ಲ, ಹೋಗಿ ಫಾರೆಸ್ಟ್ ಹೋಗಿ ಮಾತಾಡ್ಕೊ ಹೋಗ್ರಿ ಅಂತ ಹೇಳ್ಬಿಟ್ಟು ಗೆದ್ರು ಕಳಿಸಿದ್ದಾರೆ. ಅಂದ್ರೆ ಇದ್ರ ಉದ್ದೇಶ ಏನು?
ನೀವು ಯಾರ ಪರವಾಗಿ ಕೆಲಸ ಮಾಡಕ್ ಬಂದಿದ್ರಿ? ಕಾನೂನು ಪ್ರಕಾರ ಕೆಲಸ ಮಾಡಕ್ ಬಂದಿದ್ರಾ, ಇಲ್ಲ ಬಡವರ ಪರವಾಗಿ ಕೆಲಸ ಮಾಡಕ್ ಬಂದಿದ್ರಾ, ಇಲ್ಲ ಶ್ರೀಮಂತರ ಪರವಾಗಿ ಕೆಲಸ ಮಾಡಕ್ ಬಂದಿದ್ರಾ ಅಂತಕ್ಕಂಥ ಅನುಮಾನ ಕೂಡ ನಮ್ಗೆ ಇರೋದ್ರಿಂದ ಇವತ್ತಿಂದ ನಾವೆಲ್ಲ ಕೂಡ ಇವತ್ತು ಪೆಂಡಲ್ಲು ನಾವಿಲ್ಲಿ ಶತಾಯಗತ ಹೈವೇ ರೋಡ್ ಬಂದ್ ಮಾಡ್ಬೇಕಂತ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಆದ್ರೆ ಪೊಲೀಸ್ ಇಲಾಖೆ ಮುಖ್ಯಸ್ಥರೆಲ್ಲ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ಅವ್ರಿಗೂ ಕೂಡ, ಯಾಕೆಂದ್ರೆ ಅದಕ್ಕೆ ಸಂಬಂಧ ಇಲ್ಲ, ಪಾಪ ಪೊಲೀಸ್ ಇಲಾಖೆಗೂ ಈ ಧರಣಿಗೂ ಸಂಬಂಧ ಇಲ್ಲ. ಆದ್ರೂ ಕೂಡ ನಾವು ಅವ್ರಿಗೆ ಗೌರವ ಕೊಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇರೋದ್ರಿಂದ ಅವರೇನೆ ಈಗ ಪೆಂಡಲ್ ಹಾಕ್ಸ್ತಾ ಇದ್ದಾರೆ. ಇನ್ನು ಪ್ರತಿಭಟನಾಕಾರರನ್ನ ಕುರಿತು ಮಾತನಾಡಿದ ಉಪ ಅರಣ್ಯಾಧಿಕಾರಿ ಗಿರೀಶ್, ಇದು ನಮ್ಮ ಇಲಾಖೆ ತೆಗೆದುಕೊಂಡ ತೀರ್ಮಾನವಲ್ಲ, ಫಾರೆಸ್ಟ್ ಸೆಕ್ಯೂರಿಟಿ ಆಫೀಸರ್ ಆದೇಶ. ನಿಮ್ಮ ಸಲಹೆ ಬೇಡಿಕೆಗಳೇನಿದ್ರೂ ಅವರ ಬಳಿ ಸಲ್ಲಿಸಿಕೊಳ್ಳಬಹುದು. ನಮ್ಮ ಹಂತದಲ್ಲೇನೂ ತೀರ್ಮಾನ ಕೈಗೊಳ್ಳಲು ಆಗೋದಿಲ್ಲ ಎಂದು ಮನವರಿಕೆ ಮಾಡಿಕೊಡಲು ಯತ್ನಿಸಿದ ಅವರ ಮಾತನ್ನ ಪ್ರತಿಭಟನಾಕಾರರನ್ನ ಒಪ್ಪಿಸಲು ಆಗಲಿಲ್ಲ. ಬದಲಿಗೆ ಅವರು ಸಾಗುವಳಿ ಮಾಡಿದ್ದ ಬೆಳೆಗಳನ್ನ ನಾಶಪಡಿಸಲು ನಿಮಗೆ ಅಧಿಕಾರ ಕೊಟ್ಟವರು ಯಾರು? ಪ್ರತಿಭಟನೆ ಮಾಡುವ ವಿಚಾರ 15 ದಿನಗಳ ಮೊದಲೇ ತಿಳಿಸಿದ್ದೇವೆ. ಪ್ರತಿಭಟನೆ ನಮ್ಮ ಹಕ್ಕು. ಯಾರು ಈ ಸಮಸ್ಯೆ ಬಗೆಹರಿಸುತ್ತಾರೋ ಅವರು ಇಲ್ಲಿಗೆ ಬಂದು ಸಮಜಾಯಿಸಿ ನೀಡುವವರೆಗೂ ಇಲ್ಲಿಂದ ಕದಲಲ್ಲ ಎಂದು ಎಚ್ಚರಿಕೆ ನೀಡಿದ್ರು. ಈ ವೇಳೆ ಸಂಚಾಲಕ ಸಿಜೆ ಗಂಗಪ್ಪ, ಸಂಘಟನಾ ಸಂಚಾಲಕ ವೆಂಕಟರಮಣ, ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ವೆಂಕಟೇಶ್, ಎನ್ಎ ವೆಂಕಟೇಶ್, ಶ್ರೀರಂಗಪ್ಪ, ತಾಲೂಕು ಸಂಚಾಲಕ ಎನ್ ಪರಮೇಶ್ ಇತರರು ಇದ್ದರು. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ನಮ್ಮ ಭೂಮಿ ನಮ್ಮ ಹಕ್ಕು. ನೂತನ ತಾಲೂಕು ಚೇಳೂರು ಜನತೆಗೆ ಮಹತ್ವದ ಸಿಹಿ ಸುದ್ದಿ ಸಿಕ್ಕಿದೆ. ವರ್ಷಗಳಿಂದ ನ್ಯಾಯಕ್ಕಾಗಿ ಕಿಲೋಮೀಟರ್ ಗಟ್ಟಲೆ ಅಲೆಯುತ್ತಿದ್ದ ಚೇಳೂರು ಭಾಗದ ಜನರಿಗೆ ಇನ್ಮುಂದೆ ಸ್ವಂತ ತಾಲೂಕಿನಲ್ಲೇ ಕೋರ್ಟ್ ಕಲಾಪಗಳು ಲಭ್ಯವಾಗಲಿವೆ. ಅತಿ ಶೀಘ್ರದಲ್ಲೇ ಚೇಳೂರಿನಲ್ಲಿ ನ್ಯಾಯಾಲಯ ಪ್ರಾರಂಭವಾಗಲಿದೆ ಎಂದು ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಅಂಚಾಟೆ ಸಂಜೀವ ಕುಮಾರ್ ಘೋಷಿಸಿದ್ದಾರೆ. ಹೌದು, ಚೇಳೂರು ನೂತನ ತಾಲೂಕು ಕೇಂದ್ರದಲ್ಲಿ ನ್ಯಾಯಾಲಯ ಪ್ರಾರಂಭಿಸುವ ಸಂಬಂಧ ವಕೀಲರ ಸಂಘದ ವತಿಯಿಂದ ವಿಶೇಷ ಸಭೆಯೊಂದನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಹೈಕೋರ್ಟ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ನ್ಯಾಯಾಂಗ ಆಡಳಿತಾತ್ಮಕ ಅಧಿಕಾರಿಗಳಾದ ಅಂಚಾಟೆ ಸಂಜೀವ ಕುಮಾರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಸದ್ಯಕ್ಕೆ 12 ಗ್ರಾಮ ಪಂಚಾಯಿತಿಗಳ ಜನರಿಗೆ ಅನುಕೂಲವಾಗುವ ಕೇಂದ್ರ ಸ್ಥಳದಲ್ಲಿ ಬಾಡಿಗೆ ಕಟ್ಟಡದಲ್ಲೇ ಕೋರ್ಟ್ ಆರಂಭಿಸಲು ಹೈಕೋರ್ಟ್ ಆದೇಶಿಸಿದೆ. ಆರಂಭದಲ್ಲಿ ವಾರಕ್ಕೆ 2 ದಿನಗಳ ಕಾಲ ಇಲ್ಲಿ ಕೋರ್ಟ್ ಕೇಸುಗಳ ವಿಚಾರಣೆ ನಡೆಯಲಿದೆ ಎಂದು ತಿಳಿಸಿದರು. ಮುಂದುವರೆದು ಮಾತನಾಡಿದ ಅವರು, ದೇಶಕ್ಕೆ ಚಿನ್ನ ಕೊಡುವ ನಮಗೆ ಅವಿಭಜಿತ ಜಿಲ್ಲೆಗೆ ಸರ್ಕಾರದಿಂದ ಕೊಳಚೆ ನೀರು ನೀಡುತ್ತಿರುವುದು ಅತ್ಯಂತ ವಿಷಾದಕರ ಸಂಗತಿ. ಭೂಮಿಗೆ ಸಾವಯವ ಗೊಬ್ಬರ ಹಾಕದೆ ಕ್ರಿಮಿನಾಶಕಗಳನ್ನು ಹಾಕಿ ಭೂಮಿ ತನ್ನ ಫಲವತ್ತತೆಯನ್ನ ಕಳೆದುಕೊಳ್ಳುತ್ತಿದೆ. ಕೀಟನಾಶಕಗಳಿಂದಾಗಿ ಭೂಮಿ ವಿಷಪೂರಿತವಾಗಿದ್ದು ಇಲ್ಲೇ ಬೆಳೆದ ಆಹಾರ ತಿಂದು ಜನರು ಅನಾರೋಗ್ಯಕ್ಕೆ ಈಡಾಗುತ್ತಿದ್ದಾರೆ. ಪರಿಸರ ಕಾಪಾಡಲು ಚೇಳೂರು ತಾಲೂಕಿನಲ್ಲಿ ಕನಿಷ್ಠ 10,000 ಗಿಡಗಳನ್ನು ನೆಡಬೇಕು ಎಂದು ಹೇಳಿದರು. ಕೋರ್ಟ್ ಸಭೆಯ ನಂತರ ಕೆಪಿಎಸ್ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪರಿಸರ ದಿನಾಚರಣೆಯಲ್ಲಿ ಭಾಗವಹಿಸಿದ ನ್ಯಾಯಾಧೀಶರು ಗಿಡ ನೆಡುವ ಮೂಲಕ ಪರಿಸರ ರಕ್ಷಣೆಯ ಸಂದೇಶ ಸಾರಿದರು. ಬಳಿಕ ನ್ಯಾಯಾಲಯದ ಸ್ವಂತ ಕಟ್ಟಡ ನಿರ್ಮಾಣಕ್ಕಾಗಿ ಪುಲಗಲ್ ಕ್ರಾಸ್ ಹತ್ತಿರವಿರುವ ಜಮೀನನ್ನ ನ್ಯಾಯಾಧೀಶರ ತಂಡ ಪರಿಶೀಲಿಸಿತು. ಆದರೆ ಭಾನುವಾರ ಬೆಳಗ್ಗೆ 11:30ಕ್ಕೆ ಬರಬೇಕಾಗಿದ್ದ ಅಧಿಕಾರಿಗಳು ಸಂಜೆ 4:20ರ ಸುಮಾರಿಗೆ ಬಂದಿದ್ದರಿಂದ ಸುಡು ಬಿಸಿಲಿನಲ್ಲಿ ಕಾಯ್ದು ಕುಳಿತಿದ್ದ ಸಾರ್ವಜನಿಕರು ಹಾಗೂ ಕೆಲ ಅಧಿಕಾರಿಗಳಲ್ಲಿ ಕೊಂಚ ನಿರಾಸೆ ಮತ್ತು ಬೇಸರ ಮೂಡಿಸಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಉಮೇಶ್, ಕಾಂತರಾಜ್ ಸಿದ್ದಪ್ಪ, ಸಿಎಸ್ ಜಿತೇಂದ್ರನಾಥ್, ಬಾಗೇಪಲ್ಲಿ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಎಂ ಭಾರತಿ, ಟಿಪಿ ರಾಮಲಿಂಗೇಗೌಡ, ತಹಸೀಲ್ದಾರ್ ಶ್ವೇತಾ, ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಹಾಗೂ ತಾಲೂಕಿನ ವಕೀಲರಾದ ರವೀಂದ್ರ ರೆಡ್ಡಿ, ನರೇಂದ್ರ ರೆಡ್ಡಿ ಮತ್ತಿತರರು ಇದ್ದರು. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ಗೌರಿಬಿದನೂರು ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಮತ್ತು ಅಪರಾಧ ಕೃತ್ಯಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ನಗರದ ಗ್ರಾಮಾಂತರ ಪೊಲೀಸ್ ಠಾಣೆಯ ಆವರಣದಲ್ಲಿ ರೌಡಿ ಶೀಟರ್ಗಳ ಪೆರೇಡ್ ನಡೆಸಿ ಖಡಕ್ ಎಚ್ಚರಿಕೆ ನೀಡಲಾಯಿತು. ಗೌರಿಬಿದನೂರಿನಲ್ಲಿ ರೌಡಿ ಶೀಟರ್ಗಳ ಪೆರೇಡ್ ನಡೆಸಿ ಖಡಕ್ ವಾರ್ನಿಂಗ್ ನೀಡಿದ ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್,
ಪ್ರತಿಯೊಬ್ಬ ರೌಡಿ ಶೀಟರ್ನ ಚಲನವಲನಗಳ ಮೇಲೆ ನಿರಂತರ ನಿಗಾ ಇಡಲು ವಿಶೇಷ ಸ್ಕ್ವಾಡ್ ರಚಿಸಲಾಗಿದೆ. ಪ್ರತಿ ವಾರವೂ ನಿಮ್ಮನ್ನು ತಪಾಸಣೆಗೆ ಒಳಪಡಿಸಲಾಗುತ್ತದೆ. ನಿಮ್ಮ ಪ್ರತಿಯೊಂದು ಮೂಮೆಂಟ್ ನಮಗೆ ತಿಳಿಯುತ್ತಿರುತ್ತದೆ ಎಂದು ಎಚ್ಚರಿಸಿದ ಅವರು, ನಾನು ಸುಧಾರಣೆಯಾಗಿದ್ದೇನೆ, ಯಾವುದೇ ತಪ್ಪು ಮಾಡುತ್ತಿಲ್ಲ ಎಂದು ನೀವೇ ಸರ್ಟಿಫಿಕೇಟ್ ಕೊಟ್ಟುಕೊಂಡ್ರೆ ಸಾಲದು. ನೀವು ಸಮಾಜದಲ್ಲಿ ಸತ್ಪ್ರಜೆಯಾಗಿ ಬದುಕುತ್ತಿದ್ದೀರಾ ಇಲ್ಲವೇ ಎಂಬುದನ್ನು ಗಮನಿಸಿ ನಡವಳಿಕೆಯ ಪ್ರಮಾಣ ಪತ್ರ ನೀಡಲು ನಾವಿದ್ದೇವೆ. ಹಳೆಯ ಕೇಸ್ ಮುಗಿದಿದೆ ಎಂದಾಕ್ಷಣ ಪೊಲೀಸರು ಸುಮ್ಮನಿರುವುದಿಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ಈಗಾಗಲೇ ನಿಮ್ಮೆಲ್ಲರಿಂದ ಸತ್ಪ್ರವರ್ತನೆಯ ಬಾಂಡ್ ಪಡೆದುಕೊಳ್ಳಲಾಗಿದೆ. ಇದರ ನಡುವೆಯೂ ಮತ್ತೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ್ರೆ ಹೊಸದಾಗಿ ಪ್ರಕರಣ ದಾಖಲಾದರೆ ನೀವು ಬಾಂಡ್ ಮಾಡಿಸಿರುವ ಮೊತ್ತವನ್ನು ಜಪ್ತಿ ಮಾಡಿಕೊಳ್ಳಲಾಗುವುದು. ಅಷ್ಟೇ ಅಲ್ಲದೆ ಅಂತಹವರನ್ನ ಕಡ್ಡಾಯವಾಗಿ ಗಡೀಪಾರು ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಒಂದು ಸ್ಕ್ವಾಡ್ ರಚನೆ ಮಾಡಿದ್ದೀವಿ. ಪ್ರತಿ ವಾರ ನಿಮ್ಮನ್ನು ಚೆಕ್ ಮಾಡ್ತಾರೆ. ನಿಮ್ಮ ಮೂಮೆಂಟ್ಸ್ಗಳು ಗೊತ್ತಾಗ್ತಾ ಇರ್ತವೆ ನಮಗೆ. ಸರ್ ನಾನು ಅದೇನೇನು ಮಾಡ್ತಿಲ್ಲ ಸರ್, ನಾನು ಒಳ್ಳೆಯನಾಗ್ಬಿಟ್ಟಿದ್ದೀನಿ ಸರ್. ನೀನು ಸರ್ಟಿಫಿಕೇಟ್ ಕೊಡೋದಲ್ಲ, ಸರ್ಟಿಫಿಕೇಟ್ ಕೊಡೋದಕ್ಕೆ ನಾವಿದ್ದೀವಿ. ಒಳ್ಳೆ ಕೆಲಸ ಮಾಡ್ತಾ ಇದ್ರೋ ಇಲ್ವೋ, ಇವಾಗ ನನ್ನ ಕೇಸ್ ಕ್ಲೋಸ್ ಆಗ್ಬಿಡ್ತು ಸರ್, ನಾನು ಏನೂ ಆ್ಯಕ್ಟಿವಿಟೀಸ್ ಇಲ್ಲ ಸರ್ ಅಂದರೆ ಬಿಟ್ಬಿಡಲ್ಲ ಯಾರು. ಮತ್ತೇನಾದರೂ ನಿಮ್ಮವೇನಾದರೂ ಇನ್ವಾಲ್ವ್ಮೆಂಟ್ಸ್ ಗೊತ್ತಾಯಿತು ಅಂದರೆ ನಮ್ಮವ್ರು ಫ್ರೀಕ್ವೆಂಟಾಗಿ ಚೆಕ್ ಮಾಡ್ತಾರೆ. ಇಮಿಡಿಯೇಟ್ ಆಲ್ರೆಡಿ ಎಲ್ಲರಿಗೂ ಬಾಂಡ್ ಓವರ್ ಮಾಡಿದ್ದೀವಿ. ಮತ್ತೇನಾದರೂ ಕೇಸ್ ರಿಜಿಸ್ಟರ್ ಆಯಿತು, ನೀವು ಹೇಳಿರ್ತಕ್ಕಂಥ ಬಾಂಡ್ ಓವರ್ ಅಮೌಂಟ್ನ ಕಾನ್ಫಿಸ್ಕೇಟ್ ಮಾಡ್ತೀವಿ. ಜೊತೆಗೆ ಕೇಸ್ ರಿಜಿಸ್ಟರ್ ಆಗುತ್ತೆ, ಗಡೀಪಾರ್ ಅಂತೂ ಕಂಪಲ್ಸರಿ. ಇನ್ನು ಪರೇಡ್ನಲ್ಲಿ ಹಾಜರಾಗಿದ್ದ ಎಲ್ಲ ರೌಡಿ ಶೀಟರ್ಗಳ ಪ್ರಸ್ತುತ ಕೆಲಸ, ಜೀವನೋಪಾಯದ ಮಾರ್ಗ, ಕುಟುಂಬದ ಸದಸ್ಯರ ವಿವರಗಳು, ಆಧಾರ್ ಕಾರ್ಡ್ ಸೇರಿದಂತೆ ಪ್ರಸ್ತುತ ವಿಳಾಸದ ದಾಖಲೆಗಳು ಹಾಗೂ ಇತ್ತೀಚಿನ ಇಂಟ್ರೋಗೇಷನ್ ವರದಿಯನ್ನ ಪೊಲೀಸರು ಪಡೆದುಕೊಂಡು ಸೂಕ್ತ ಮಾಹಿತಿಗಳನ್ನು ನವೀಕರಿಸಿಕೊಂಡ್ರು. ಈ ಸಂದರ್ಭದಲ್ಲಿ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐಗಳಾದ ಹರೀಶ್, ಮಮತಾ, ಪುನೀತ್, ನಗರ ಠಾಣೆಯ ಅಪರಾಧ ವಿಭಾಗದ ಲಲಿತಮ್ಮ ಹಾಗೂ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ನಡು ರಸ್ತೆಯಲ್ಲಿ ಮಾವು ಸುರಿದು ಬೆಂಬಲ ಬೆಲೆಗೆ ಪಟ್ಟು ಹಿಡಿದು ರೈತರು ತೀವ್ರ ಪ್ರತಿಭಟನೆ ನಡೆಸಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ನಡೆದಿದೆ. ಸುಮಾರು 45 ವರ್ಷಗಳಿಂದ ಮಾವಿಗೆ ಸೂಕ್ತ ಬೆಲೆ ಇಲ್ಲದೆ ಕಂಗಾಲಾಗಿರೋ ರೈತರು ಇಂದು ರಸ್ತೆಗಿಳಿದು ಆಕ್ರೋಶ ಹೊರಹಾಕಿದ್ದಾರೆ. ಜಿಲ್ಲೆಯಲ್ಲಿ ಇತ್ತೀಚೆಗೆ ಮಾವು ರೈತರ ಗೋಳು ಕೇಳೋರೇ ಇಲ್ಲದಂತಾಗಿದೆ. ಸುಮಾರು 45 ವರ್ಷಗಳಿಂದ ಮಾವಿಗೆ ಸರಿಯಾದ ಬೆಲೆ ಸಿಗದೆ ರೈತರು ಸಂಪೂರ್ಣವಾಗಿ ಕಂಗಾಲಾಗಿದ್ದಾರೆ. ವಾಸ್ತವವಾಗಿ ಶ್ರೀನಿವಾಸಪುರ ಭಾಗದಲ್ಲಿ ಬೆಳೆಯುವ ಮಾವಿಗೆ ಪ್ರಪಂಚದಾದ್ಯಂತ ಉತ್ತಮ ಬೇಡಿಕೆ ಇದೆ. ಆದರೆ ಮಾರುಕಟ್ಟೆಯ ಕೆಲ ವೈಫಲ್ಯಗಳಿಂದಾಗಿ ಇಂದು ಮಾವಿನ ಬೇಡಿಕೆ ತೀರಾ ಕಡಿಮೆಯಾಗಿದ್ದು ರೈತರು ತೀವ್ರ ಸಂಕಷ್ಟಕ್ಕೆ ಗುರಿಯಾಗುತ್ತಿದ್ದಾರೆ. ಪ್ರತಿ ವರ್ಷವೂ ಮಾವು ಬೆಳೆಗಾರರಿಗೆ ಒಂದಲ್ಲ ಒಂದು ಸಮಸ್ಯೆ ಎದುರಾಗುತ್ತಲೇ ಇರುತ್ತದೆ. ಒಂದು ವರ್ಷ ಫಸಲು ಹೆಚ್ಚಿದ್ರೆ ಬೆಲೆ ಕುಸಿಯುತ್ತಿತ್ತು. ಬೆಲೆ ಹೆಚ್ಚಾಗಿದ್ದಾಗ ಫಸಲೇ ಇರುತ್ತಿರಲಿಲ್ಲ. ಆದರೆ ಈ ವರ್ಷ ಉತ್ತಮ ಫಸಲು ಬಂದಿದ್ರೂ ಸಹ ರೈತರಿಗೆ ಒಳ್ಳೆಯ ಬೆಲೆ ಸಿಗದಂತಾಗಿರುವುದು ಅವರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ರೈತರ ಸಂಕಷ್ಟವನ್ನ ಅರಿತುಕೊಳ್ಳಬೇಕು. ತಕ್ಷಣವೇ ಪ್ರತಿ ಕೆಜಿಗೆ ಕನಿಷ್ಠ 10 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡುವ ಮೂಲಕ ರೈತರ ನೆರವಿಗೆ ಧಾವಿಸಬೇಕು. ಹಾಗೆಯೇ ಈ ಭಾಗದಲ್ಲಿ ಮಾವು ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಸ್ಥಳೀಯ ಮುಖಂಡರು ಮುಂದಾಗಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷರಾದ ನಾರಾಯಣಗೌಡ ಮನವಿ ಮಾಡಿದ್ರು. ಮಾವು ಇವತ್ತು ಕೈ ಆಗ್ಬಿಟ್ಟೈತೆ.
ಮಾವಿನ ರಾಜ, ಹಣ್ಣಿನ ರಾಜ ಅಂತೇಳಿ ಪ್ರಸಿದ್ಧಿಯಾದಂತಹ ಇವತ್ತು ಮಾವಿನ ಬೆಳೆಗಾರರು ಈ ಮಾವು ಗಿಡಗಳ ಸಹವಾಸನೇ ಬೇಡ, ಸಂಪೂರ್ಣವಾಗಿ ಕಡೆ ಅದನ್ನು ಮಾರಾಟ ಮಾಡಿಬಿಟ್ಟು ಏನನ್ನ ಬೇರೆ ರಾಗಿನೋ ಜೋಳನ ಚೆಲ್ಕೊಳ್ಳೋಣ ಮಟ್ಟಕ್ಕೆ ಇವತ್ತು ರೋಷಿ ಹೋಗ್ಬಿಟ್ಟಿದ್ದಾರೆ. ಸತತವಾಗಿ ಕೊರೋನಾ ಬಂದ ವರ್ಷದಿಂದ ಹಿಡಿದು ಇದುವರೆಗೂ ನಿರಂತರವಾಗಿ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಬೀಳ್ತಾರೆ. ಒಂದು ವರ್ಷ ಫಸಲಿದ್ರೆ ಬೆಲೆ ಇರಲ್ಲ, ಬೆಲೆ ಇದ್ದರೆ ಫಸಲಿರಲ್ಲ, ಬೆಲೆ ಫಸಲು ಎರಡೂ ಇದ್ದರೆ ರೋಗ ತಡೆ ಬರ್ತಾ ಇಲ್ಲ. ಇಷ್ಟರ ಮಟ್ಟಿಗೆ ರೈತರ ಪರಿಸ್ಥಿತಿ ಆಗ್ಬಿಟ್ರೆ, ಮಾವು ಬೆಳೆಗಾರರ ಪರಿಸ್ಥಿತಿ ಅಂತಂದರೆ ಸರ್ಕಾರ ಏನೋ ಬೆಂಬಲ ಬೆಲೆ ಕೊಡ್ತದೆ, ನಾವೇನೋ ನಮ್ಮ ಕುಟುಂಬನ ನಿರ್ವಹಣೆ ಮಾಡೋಣ ಅನ್ನೋ ಮಟ್ಟಕ್ಕಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಕೂಡಲೇ ಮಾವು ಬೆಳೆಗಾರರ ರಕ್ಷಣೆಗೆ ನಿಂತು 10 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ರೈತರಿಂದ ಮನವಿಯನ್ನು ಸ್ವೀಕರಿಸಿದ ತಾಲೂಕು ದಂಡಾಧಿಕಾರಿ ಸುಧೀಂದ್ರ ಅವರು ರೈತರ ಈ ನ್ಯಾಯಸಮ್ಮತ ಮನವಿಯನ್ನು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ತಲುಪಿಸಿ ಸಂಕಷ್ಟ ಬಗೆಹರಿಸುವ ಭರವಸೆ ನೀಡಿದರು. ನಂದೀಶ್, ಈ ನ್ಯೂಸ್ ಟಿವಿ, ಶ್ರೀನಿವಾಸಪುರ. ಜೆಡಿಎಸ್ ಕೋರ್ ಕಮಿಟಿ ರಾಜ್ಯಾಧ್ಯಕ್ಷ ಹಾಗೂ ಚಿಂತಾಮಣಿಯ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರ 59ನೇ ಹುಟ್ಟುಹಬ್ಬದ ಅಂಗವಾಗಿ ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಕೋಟಗಲ್ ಗ್ರಾಮದಲ್ಲಿ ಉಚಿತ ಮೆಗಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಜೆಕೆ ಕೃಷ್ಣಾರೆಡ್ಡಿರವರ ಅಭಿಮಾನಿಗಳು ಜೆಕೆ ಕೃಷ್ಣಾರೆಡ್ಡಿರವರಿಂದ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸರಳವಾಗಿ ಜೆಕೆ ಕೃಷ್ಣಾರೆಡ್ಡಿರವರ ಹುಟ್ಟುಹಬ್ಬವನ್ನು ಆಚರಿಸಿದ್ರು. ಇನ್ನು ಜೆಕೆ ಕೃಷ್ಣಾರೆಡ್ಡಿರವರ ಹುಟ್ಟುಹಬ್ಬದ ಅಂಗವಾಗಿ ಚಿಂತಾಮಣಿ ನಗರದ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿನ ಆಧಾರ್ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ಜೆಡಿಎಸ್ ಯುವ ಮುಖಂಡ ಸಮ್ಮದ್ರವರ ನೇತೃತ್ವದಲ್ಲಿ ಬುದ್ಧಿಮಾಂದ್ಯ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಮಕ್ಕಳಿಗೆ ಹಣ್ಣು ಹಂಪಲು ವಿತರಿಸಿದ್ರು. ಇನ್ನು ಚಿಂತಾಮಣಿ ನಗರದ ಆರಾಧ್ಯ ದೈವ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಾಗನಾಥೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆ ಸಲ್ಲಿಸಿದ್ರು. ನಗರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಹಾಗೂ ವಿನೋಬಾ ಕಾಲೋನಿ ನಿವಾಸಿ ದಿವಂಗತ ಶ್ರೀರಾಮಪ್ಪನವರ ಕುಟುಂಬದವರು ಚಿಂತಾಮಣಿ ನಗರದ ಡಿಲಿಜೆನ್ಸ್ ಶಾಲೆ ಬಳಿ ವಾಸವಾಗಿರುವ ಬಡವರಿಗೆ ಬಿರಿಯಾನಿ ಊಟ ಮಾಡಿಸಿದ್ರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಮಾಲೂರು ತಾಲೂಕಿನಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಎಂದು ಮಾಜಿ ಶಾಸಕ ಕೆಎಸ್ ಮಂಜುನಾಥ್ ಗೌಡ ಗಂಭೀರ ಆರೋಪ ಮಾಡಿದ್ದಾರೆ. ಮಾಲೂರಿನಲ್ಲಿ ಸುಮಾರು 300 ಕೋಟಿ ರು ಮೌಲ್ಯದ ಸರ್ಕಾರಿ ಜಮೀನಿಗೆ ನಕಲಿ ದಾಖಲೆ ಸೃಷ್ಟಿಸಿ ಖಾಸಗಿಯವರ ಹೆಸರಿಗೆ ವರ್ಗಾವಣೆ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳು ಹಾಗೂ ಉಪವಿಭಾಗಾಧಿಕಾರಿಗಳು ಈ ಹಗರಣದ ವಿರುದ್ಧ ಕ್ರಮ ಕೈಗೊಳ್ಳದೆ ಮೂಕ ಪ್ರೇಕ್ಷಕರಾಗಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಕೋಟಿಯಷ್ಟು ಜಮೀನು ಮಾಲೂರಲ್ಲಿ, ಅದನ್ನೆಲ್ಲ ತಡೆ ಹಿಡಿಬೇಕು. ಕೋಲಾರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಕೆಎಸ್ ಮಂಜುನಾಥ ಗೌಡ, ಮಾಲೂರು ತಾಲೂಕಿನಲ್ಲಿ ಅಧಿಕಾರಿಗಳು ಮತ್ತು ಪ್ರಭಾವಿಗಳು ಶಾಮೀಲಾಗಿ ಸರ್ಕಾರಿ ಜಮೀನಿಗೆ ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ. ಈಗಾಗಲೇ 300 ಕೋಟಿಗೂ ಅಧಿಕ ಮೌಲ್ಯದ ಭೂಮಿಯನ್ನ ಖಾಸಗಿಯವರ ಹೆಸರಿಗೆ ವರ್ಗಾಯಿಸಲಾಗಿದೆ. ಇನ್ನು ಕೆಲವು ಸ್ಥಳೀಯರ ಹೆಸರಿನ ಅರ್ಜಿಗಳು ಬಾಕಿ ಇದ್ದು ಕೂಡಲೇ ಅವುಗಳನ್ನು ತಡೆ ಹಿಡಿಯಬೇಕು ಎಂದು ಆಗ್ರಹಿಸಿದ್ರು. ತೋರ್ನಹಳ್ಳಿ ಸರ್ಕಾರಿ ಜಮೀನು ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎಸ್ಐಟಿ ತಂಡ ಮಾಲೂರು ತಾಲೂಕು ಕಚೇರಿಗೆ ಭೇಟಿ ನೀಡಿ ಪ್ರಮುಖ ದಾಖಲೆಗಳನ್ನು ವಶಪಡಿಸಿಕೊಂಡಿದೆ. ನಕಲಿ ದಾಖಲೆ ಸೃಷ್ಟಿಗೆ ಸಹಕರಿಸಿದ ಅಧಿಕಾರಿಗಳನ್ನು ತಕ್ಷಣ ಅಮಾನತುಗೊಳಿಸಬೇಕು, ಇಲ್ಲದಿದ್ದರೆ ಮತ್ತಷ್ಟು ಅಕ್ರಮಗಳು ನಡೆಯುತ್ತವೆ. ಅಲ್ಲದೆ ತಾಲೂಕಿನಲ್ಲಿ ಬರೋಬ್ಬರಿ 500 ಎಕರೆ ಜಮೀನಿಗೆ B1ಗಳನ್ನು ಸಿದ್ಧಪಡಿಸಲಾಗುತ್ತಿದ್ದು ಇದು ದೇಶದಲ್ಲೇ ಅತಿ ದೊಡ್ಡ ಹಗರಣವಾಗಲಿದೆ ಎಂದು ಎಚ್ಚರಿಸಿದರು. 300 ಕೋಟಿಯಷ್ಟು ಜಮೀನು ಮಾಲೂರಲ್ಲಿ ಸರ್ಕಾರಿ ಜಮೀನ ಲೂಟಿ ಮಾಡಲಾಗಿದೆ. ಬೋಗಸ್ ದಾಖಲೆಗಳು ಸೃಷ್ಟಿ ಮಾಡಿ ಖಾಸಗಿಯವರ ಹೆಸರುಗಳಿಗೆ ಈಗಾಗಲೇ ಎಲ್ಲ ಟ್ರಾನ್ಸ್ಫರ್ಸ್ ಆಗಿದೆ. ಕೆಲವೆಲ್ಲ ಇನ್ನ ಹಂಗೆ ಉಳ್ಕೊಂಡಿವೆ ಲೋಕಲ್ ಅವ್ರ ಹೆಸರಲ್ಲಿ. ಅದನ್ನೆಲ್ಲ ತಡೆ ಹಿಡಿಬೇಕು. ಅದಕ್ಕೆಲ್ಲ ನಿಮ್ಮಗಳ ಸಹಕಾರ ಕೇಳ್ತಾ ಇದ್ದೀನಿ. ಎಲ್ಲರೂ ಒಟ್ಟಾಗಿ ಭ್ರಷ್ಟಾಚಾರನ ತೊಳೆಯೋಣ, ಪ್ಲೀಸ್ ಸಹಕಾರ ಇರ್ಲಿ ಅಂತ ಕೇಳ್ತಾರೆ. SIT ಅವರು ಬಂದು ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿದ್ದಾರೆ, ಅಷ್ಟು ಮಾತ್ರ ನನಗೆ ಗೊತ್ತಿದೆ. ಯಾವ ವಿಚಾರಕ್ಕಿದೆ 14 ಎಕರೆಗೆ ಅಯ್ಯಪ್ಪ ಬಂದು SDP ಇದು ಮಾಡಿದ್ನಲ್ಲ, ವಿಡಿಯೋ ಮಾಡಿದ್ನಲ್ಲ, ಆ ಬೈಕ್ ನಾನ್ ಹೇಳ್ತಾ ಇರೋದು ಈ ಅಧಿಕಾರಿಗಳು ಯಾರು ಇದ್ರಲ್ಲಿ ಶಾಮೀಲಾಗಿದ್ದಾರೆ ಅವ್ರು ನಂಗೆ ಉಳಿಸ್ಕೊಂಡು ಹೋದ್ರೆ ಇನ್ನೂ ಡಾಕ್ಯುಮೆಂಟ್ಸ್ ಕಳ್ತನ ಮಾಡ್ತಾರೆ. ಅವ್ರು ಕೂಡಲೇ ಸಸ್ಪೆಂಡ್ ಮಾಡ್ರಿ. 500 ಎಕರೆ ನೀವ್ ಏನ್ ಮಾಡ್ತಾ ಇದ್ದೀವಿ? ತನಿಖೆ ಕೂಡ ಪತ್ರಿಕೋದ ಒಂದು ಅಂಗ. 500 ಎಕರೆ B1ಗಳು ರೆಡಿ ಆಗ್ತಾ ಇದೆ. 500 ಎಕರೆ ಅದು ದೊಡ್ಡ ಸ್ಕ್ಯಾಮು. ಇದೇ ವೇಳೆ ಸ್ಥಳೀಯ ಶಾಸಕ KY ನಂಜೇಗೌಡ ವಿರುದ್ಧ ಹರಿಹಾಯ್ದ ಮಂಜುನಾಥ ಗೌಡ, ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ KV ಗೌತಮ್ ಹೊರಗಿನ ವ್ಯಕ್ತಿ,
ಅವರಿಗೆ ಮತ ಹಾಕಬೇಡಿ ಎಂದು ಹೇಳಿ ಸ್ವತಃ ನಂಜೇಗೌಡ ಅವರೇ ಗೌತಮ್ ಅವರನ್ನು ಸೋಲಿಸಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಶಿಡ್ಲಘಟ್ಟದ ನ್ಯಾಯಾಲಯದಲ್ಲಿ ಪ್ರಕರಣಗಳ ಸಂಖ್ಯೆ ಹೆಚ್ಚಿರುವುದರಿಂದ ವಾರದಲ್ಲಿ 3 ದಿನಗಳ ಕಾಲ ಅಪರ ಜಿಲ್ಲಾ ನ್ಯಾಯಾಲಯವನ್ನ ಶಿಡ್ಲಘಟ್ಟದಲ್ಲಿ ಮಧ್ಯಂತರವಾಗಿ ನ್ಯಾಯಪೀಠಾಸನ ಕಾರ್ಯನಿರ್ವಹಿಸುವಂತೆ ಮಾಡಿಕೊಡುವುದಾಗಿ ಉಚ್ಚ ನ್ಯಾಯಾಲಯ ಹಾಗೂ ಚಿಕ್ಕಬಳ್ಳಾಪುರ ಆಡಳಿತಾತ್ಮಕ ನ್ಯಾಯಾಧೀಶ ಅಂಚಾಟೆ ಸಂಜೀವಕುಮಾರ್ ತಿಳಿಸಿದರು. ಶಿಡ್ಲಘಟ್ಟ ನಗರದ ದಿಬ್ಬೂರಹಳ್ಳಿ ಮಾರ್ಗದಲ್ಲಿನ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ಈ ಸೇವಾ ಕೇಂದ್ರ ಮತ್ತು ಅಂಚೆ ಕಚೇರಿ ಶಾಖೆಯ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರು ಹಾಗೂ ಚಿಕ್ಕಬಳ್ಳಾಪುರ ಆಡಳಿತಾತ್ಮಕ ನ್ಯಾಯಾಧೀಶ ಅಂಚಾಟೆ ಸಂಜೀವಕುಮಾರ್ ಅಂಚೆ ಕಚೇರಿ ಶಾಖೆಯನ್ನು ಉದ್ಘಾಟಿಸಿ ಮಾತನಾಡಿ, ಪ್ರಕರಣಗಳ ಸಂಖ್ಯೆ ಹೆಚ್ಚಾದಾಗ ವಕೀಲರು ಚಿಂತಾಮಣಿಗೆ ಹೋಗಿ ಬರಲು ತೊಂದರೆಯಾಗುವುದರಿಂದ ಇಲ್ಲಿಯೇ ನ್ಯಾಯಪೀಠಾಸನ ಬಂದಾಗ ಅನುಕೂಲವಾಗುತ್ತದೆ. ನ್ಯಾಯಾಲಯದ ಆವರಣದಲ್ಲಿ ಈ ಸೇವಾ ಕೇಂದ್ರಗಳನ್ನು ಸ್ಥಾಪಿಸಿರುವುದರಿಂದ ವಕೀಲರಿಗೆ ಮತ್ತು ಕಕ್ಷಿದಾರರಿಗೆ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ನ್ಯಾಯಾಲಯದ ಸೇವೆಗಳನ್ನು ಸುಲಭವಾಗಿ, ಪಾರದರ್ಶಕವಾಗಿ ಮತ್ತು ವೇಗವಾಗಿ ಒದಗಿಸುವುದಾಗಿದೆ ಎಂದರು. ಮನವಿಯನ್ನು ಸಲ್ಲಿಸಿದ್ದಾರೆ. ನಿಮ್ಮೆಲ್ಲರ ಮನವಿಗೆ ನಾವು ಸಕಾರಾತ್ಮಕ ಸ್ಪಂದಿಸ್ತೇವೆ. ನಿಮ್ಮ ಜಿಲ್ಲೆಗೆ ಬೇಕಾಗುವಂತಹ ಇಟಿನರಿ ಡಿಸ್ಟ್ರಿಕ್ಟ್ ಕೋರ್ಟು ನಾನು ಮಾಡಿಕೊಡ್ತೇನೆ. ನಿಮ್ಮಲ್ಲಿ ಸೀನಿಯರ್ ಸಿವಿಲ್ ಕೋರ್ಟ್ ಪೆಂಡೆನ್ಸಿ ಜಾಸ್ತಿ ಇದೆ, 4,000 ಪೆಂಡೆನ್ಸಿ ಇದೆ. ಹೀಗಾಗಿ ಇಲ್ಲಿ ಮತ್ತೊಂದು ಸೀನಿಯರ್ ಸಿವಿಲ್ ಕೋರ್ಟಿನ ಅವಶ್ಯಕತೆ ಇದೆ, ಅದನ್ನು ಮಾಡಿಕೊಡ್ತೇನೆ. ಕೋರ್ಟು ಪ್ರಕ್ರಿಯೆ ಸ್ವಲ್ಪ ದೀರ್ಘ ಇದೆ, ಅದು ನೀವು ಅದಕ್ಕೆ ಮನವಿ ಕೊಡಲಿ. ಅದಕ್ಕೆ ನೀವು ಸೀನಿಯರ್ ಸಿವಿಲ್ ಕೋರ್ಟ್ ಬೇಕು ಅನ್ನೋಕ್ಕೋಸ್ಕರ ಮನವಿಯನ್ನು ನಮ್ಮ ಪೊಲೀಸರಿಗೆ ಕೊಡ್ರಿ. ಅದು ನಾನು ಕಮಿಟಿ ಮುಂದೆ ಇಟ್ಟು ಇಲ್ಲೊಂದು ಮತ್ತೊಂದು ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರ ಒಂದು ನ್ಯಾಯಾಲಯ ಸ್ಥಾಪನೆ ಮಾಡೋಣಂತೆ. ಅದಕ್ಕೆ ನಾನು ಸಕಾರಾತ್ಮಕವಾಗಿ ಹೇಳ್ತೇನೆ. ಅಡಿಷನಲ್ ಡಿಸ್ಟ್ರಿಕ್ಟ್ ಜಡ್ಜ್ ಇಟ್ನೇರಿ ಕೋರ್ಟು ಚಿಂತಾಮಣಿಯಿಂದ ಒಬ್ಬರು ನ್ಯಾಯಾಧೀಶರು ಇಲ್ಲಿ ಬರೋ ಹಾಗೆ ನಾನು ಮಾಡ್ತೇನೆ. ಈ ವೇಳೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ರಾಮಲಿಂಗೇಗೌಡ, ನ್ಯಾಯಾಧೀಶ ಕಾಂತರಾಜು ಮತ್ತು ಸಿದ್ದಣ್ಣ, ಹಿರಿಯ ಸಿವಿಲ್ ನ್ಯಾಯಾಧೀಶ ಉಮೇಶ್, ಶಿಡ್ಲಘಟ್ಟ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ, ಸಿಎಸ್ ಸುಕನ್ಯಾ, ರಂಜಿತಾ ಮತ್ತು ಭಾವನಾ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಇನ್ನಿತರರು ಭಾಗವಹಿಸಿದ್ರು. ವೀರಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಬಿಡುವಿಲ್ಲದ ಜಂಜಾಟದ ಬದುಕು, ಜವಾಬ್ದಾರಿಗಳ ಮೂಟೆ, ಇದರ ನಡುವೆ ಬಾಲ್ಯದ ಆ ದಿನಗಳು ಮತ್ತೆ ಸಿಕ್ಕರೆ ಹೇಗಿರುತ್ತದೆ? ಹೌದು, ಕೋಲಾರದಲ್ಲಿ ಅಂತಹದೊಂದು ಅಪೂರ್ವ ಸಮ್ಮಿಲನ ನಡೆದಿದೆ. ಬರೋಬ್ಬರಿ 30 ವರ್ಷಗಳ ನಂತರ ಶಾಲಾ ದಿನಗಳ ಸ್ನೇಹಿತರೆಲ್ಲ ಒಂದೆಡೆ ಸೇರಿ ಭಾವುಕರಾದ ಕ್ಷಣಕ್ಕೆ ಕೋಲಾರ ಸಾಕ್ಷಿಯಾಗಿದೆ. ಕೋಲಾರ ನಗರದ ಕನಕನಪಳ್ಳಿಯಲ್ಲಿ ಒಂದು ಕಾಲದಲ್ಲಿ ವೈಭವ ಮೆರೆದಿದ್ದ ಎಸ್ಡಿಎ ಆಂಗ್ಲ ಪ್ರೌಢಶಾಲೆಯ 1997-98ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಬರೋಬ್ಬರಿ 3 ದಶಕಗಳ ಬಳಿಕ ಒಂದೆಡೆ ಸೇರಿದ್ದರು. ನಗರದ ಹೊರವಲಯದ ಹಚ್ಚ ಹಸಿರಿನ ಸುಂದರ ಪರಿಸರದಲ್ಲಿ ಈ ಭಾವುಕ ಹಾಗೂ ಮಧುರ ಸಮ್ಮಿಲನ ಏರ್ಪಾಡಾಗಿತ್ತು. ಬದುಕಿನ ನಾನಾ ಜಂಜಾಟಗಳ ನಡುವೆಯೂ ಒಟ್ಟು 35 ಮಂದಿ ಹಳೆಯ ವಿದ್ಯಾರ್ಥಿಗಳು ಜಮಾಯಿಸಿದ್ರು. ಅಲ್ಲಿ ರೈತರಿದ್ದರು, ಗೃಹಿಣಿಯರಿದ್ದರು, ಸರ್ಕಾರಿ ಮತ್ತು ಖಾಸಗಿ ವಲಯದ ಉದ್ಯೋಗಿಗಳು, ಉದ್ಯಮಿಗಳು ಸೇರಿದಂತೆ ಎಲ್ಲರೂ ತಮ್ಮ ಸ್ಥಾನಮಾನ ಅಂತಸ್ತುಗಳನ್ನು ಬದಿಗಿಟ್ಟು ಕೇವಲ ಸ್ನೇಹಿತರಾಗಿ ಮಾತ್ರ ಅಲ್ಲಿ ನೆರೆದಿದ್ರು. ಶಾಲಾ ದಿನಗಳ ನಂತರ ಉದ್ಯೋಗ, ಮದುವೆ, ಮಕ್ಕಳ ಪೋಷಣೆ ಅಂತ ರಾಜ್ಯದ ವಿವಿಧೆಡೆ ಹಂಚಿ ಹೋಗಿದ್ದ ಗೆಳೆಯರು ಬಂದವರೇ ಲೋ ಬ್ರೋ, ಮಗ, ಮಚ್ಚ ಎನ್ನುತ್ತಾ ಹಳೆಯ ಅಡ್ಡ ಹೆಸರುಗಳಿಂದ ಕರೆಯುತ್ತಾ ಕೀಟಲೆ ಮಾಡತೊಡಗಿದ್ರು. ಪ್ರೌಢಶಾಲಾ ದಿನಗಳ ತುಂಟಾಟ, ಶಾಲೆಗೆ ಚಕ್ಕರ್ ಹಾಕಿ ಸಿನಿಮಾಗೆ ಹೋಗಿ ಸಿಕ್ಕಿಬಿದ್ದಿದ್ದು, ಶಿಕ್ಷಕರಿಂದ ಪೆಟ್ಟು ತಿಂದಿದ್ದು, ಪರೀಕ್ಷೆಯಲ್ಲಿ ಕಾಪಿ ಹೊಡೆದಿದ್ದು, ಹೀಗೆ ಸಾಲು ಸಾಲು ನೆನಪುಗಳನ್ನ ಮೆಲುಕು ಹಾಕಿ ನಕ್ಕು ನಲಿದ್ರು. ಎಲ್ಲರೂ ಲಗೋರಿ ಸೇರಿದಂತೆ ಬಾಲ್ಯದ ವಿವಿಧ ವಿನೋದಾವಳಿ ಆಟಗಳನ್ನು ಆಡಿ ಸವಿಯದ ಸಸ್ಯಾಹಾರಿ ಊಟ ಸೇವಿಸಿದ್ರು. ಮಾಜಿ ಸೈನಿಕ ವಿ ಶ್ರೀನಾಥ್, ದಿಮ್ಮಚಾಮನಹಳ್ಳಿ ಬೈಚೇಗೌಡ ಹಾಗೂ ರಾಜಸ್ವ ನಿರೀಕ್ಷಕ ಲೋಕೇಶ್ ಈ ಅಪೂರ್ವ ಸಂಗಮದ ಕಾರ್ಯಕ್ರಮ ರೂಪಿಸಿದ್ರು. ವಿಶೇಷವಾಗಿ 2018ರಿಂದಲೇ ಹಳೆ ಗೆಳೆಯರನ್ನ ಹುಡುಕುವ ಕೆಲಸಕ್ಕೆ ಕೈ ಹಾಕಿದ್ದ ಶ್ರೀನಾಥ್ ಅವರಿಗೆ ವಿವೇಕ ಇನ್ಫೋಟೆಕ್ನ ವ್ಯವಸ್ಥಾಪಕ ನಿರ್ದೇಶಕ ಪ್ರಮೋದ್ ಕುಮಾರ್ ಸಾಥ್ ನೀಡಿದ್ರು. ಮೊಬೈಲ್ ಸಂಖ್ಯೆಗಳನ್ನು ಹುಡುಕಿ ಸೋಷಿಯಲ್ ಮೀಡಿಯಾ ಮೂಲಕ ಎಲ್ಲರನ್ನೂ ಒಂದು ಸೂರಿನಡಿ ತರುವಲ್ಲಿ ಇವರು ಯಶಸ್ವಿಯಾಗಿದ್ರು. ಒಟ್ಟಿನಲ್ಲಿ 30 ವರ್ಷಗಳ ನಂತರ ನಡೆದ ಈ ಸ್ನೇಹದ ಬೆಸುಗೆ ಪ್ರತಿಯೊಬ್ಬರ ಜೀವನದ ಮರೆಯಲಾಗದ ಮಧುರ ಕ್ಷಣವಾಗಿ ಉಳಿಯಿತು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಕೆಲಸದ ನಿಮಿತ್ತ ಸ್ಕೂಟರ್ನಲ್ಲಿ ತೆರಳುತ್ತಿದ್ದ 2 ಯುವತಿಯರಿಗೆ
ಟಿಟಿ ವಾಹನವೊಂದು ಮುಖಾಮುಖಿ ಡಿಕ್ಕಿ ಹೊಡೆದಿದ್ದು ಅಪಘಾತದ ತೀವ್ರತೆಗೆ ಯೂನಿಯನ್ ಬ್ಯಾಂಕ್ ಉದ್ಯೋಗಿಯೊಬ್ಬರು ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾರೆ. ಮತ್ತೊಬ್ಬ ಯುವತಿಯ ಸ್ಥಿತಿ ಗಂಭೀರವಾಗಿರುವ ಘಟನೆ ದೊಡ್ಡಬಳ್ಳಾಪುರದ ಅಪೆಲಸ್ ಪಾರ್ಕ್ ಬಳಿ ಸಂಭವಿಸಿದೆ. ವಿಧಿಯ ಆಟ ಯಾರಿಗೆ ಗೊತ್ತು. ಎಂದಿನಂತೆ ಬೆಳಿಗ್ಗೆ ಎದ್ದು ನೆಮ್ಮದಿಯಿಂದ ಕೆಲಸಕ್ಕೆ ಹೊರಟಿದ್ದ ಆ ಯುವತಿಯರು ಕೇವಲ ಕೆಲವೇ ಕ್ಷಣಗಳಲ್ಲಿ ಇಂತಹದೊಂದು ದುರಂತಕ್ಕೆ ಈಡಾಗ್ತಾರೆ ಅಂತ ಯಾರೂ ಊಹಿಸಿರಲಿಲ್ಲ. ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿಯ ಅಪೆಲಸ್ ಪಾರ್ಕ್ ಬಳಿ ಇರುವ ಕಾಂತಿ ಸ್ವೀಟ್ ಕಾರ್ಖಾನೆಯ ಮುಂಭಾಗದಲ್ಲೇ ಈ ಭೀಕರ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಕಂಟನಕುಂಟೆ ಗ್ರಾಮದ ನಿವಾಸಿಯಾದ 31 ವರ್ಷದ ಅಶ್ವಿನಿ ಎಂಬ ಯುವತಿ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಮೃತ ಅಶ್ವಿನಿ ಅವರು ತೂಬಗೆರೆಯ ಯೂನಿಯನ್ ಬ್ಯಾಂಕ್ನಲ್ಲಿ ಉದ್ಯೋಗಿಯಾಗಿದ್ರು. ಇಂದು ಬೆಳಗ್ಗೆ ತಮ್ಮ ಸ್ನೇಹಿತೆ ಸಹನಾ ಜೊತೆಗೂಡಿ ಕೆಲಸದ ನಿಮಿತ್ತ ಸ್ಕೂಟರ್ನಲ್ಲಿ ಹೋಗುತ್ತಿದ್ದಾಗ ಎದುರುಗಡೆಯಿಂದ ಅತಿ ವೇಗವಾಗಿ ಬಂದ ಟಿಟಿ ವಾಹನ ಇವರ ಸ್ಕೂಟರ್ಗೆ ರಭಸವಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಸ್ಕೂಟರ್ ಸವಾರರಲ್ಲಿ ಅಶ್ವಿನಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮತ್ತೊಬ್ಬ ಯುವತಿ ಸಹನಾ ಅವರ ಸ್ಥಿತಿ ಚಿಂತಾಜನಕವಾಗಿದ್ದು ತಕ್ಷಣವೇ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ತುರ್ತು ಚಿಕಿತ್ಸೆ ನೀಡಲಾಗುತ್ತಿದೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದು ಸದ್ಯ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ತಾಲೂಕು ಜಾತ್ಯತೀತ ಜನತಾದಳ ಪರಿಶಿಷ್ಟ ಜಾತಿ ವಿಭಾಗದಿಂದ ನೂತನವಾಗಿ ಮಹಿಳಾ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ನೂತನ ಪದಾಧಿಕಾರಿಗಳಾಗಿ ನೇಮಕಗೊಂಡ ಮಹಿಳೆಯರಿಗೆ ಜೆಡಿಎಸ್ ಶಾಲು ಹಾಕುವುದರ ಮೂಲಕ ಪಕ್ಷ ಸಂಘಟನೆಗೆ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು ಎಂದು ಜೆಡಿಎಸ್ ತಾಲೂಕು ಉಪಾಧ್ಯಕ್ಷ ಕಾಳಪ್ಪನವರ ವೆಂಕಟೇಶ್ ಸೂಚಿಸಿದರು. ಜೆಡಿಎಸ್ ತಾಲೂಕು ಎಸ್ಸಿ ಘಟಕದ ಅಧ್ಯಕ್ಷ ರಾಮಣ್ಣ ಮಾತನಾಡಿ, ನೂತನವಾಗಿ ಮಹಿಳಾ ವಿಭಾಗವನ್ನು ನೇಮಿಸುವುದರ ಮೂಲಕ ಪಕ್ಷ ಸಂಘಟನೆಗೆ ಹೆಚ್ಚಿನ ಒತ್ತು ಕೊಡಲಾಗುತ್ತಿದೆ ಎಂದರು. ಈ ವೇಳೆ ನೂತನ ಅಧ್ಯಕ್ಷ ನೇತ್ರಾವತಿ, ಉಪಾಧ್ಯಕ್ಷ ಯಲ್ಲಪ್ಪ, ಕಾರ್ಯಾಧ್ಯಕ್ಷ ಶಿವಾನಂದ, ಪ್ರಧಾನ ಕಾರ್ಯದರ್ಶಿಗಳಾದ ತಿರುಮಲೇಶ್, ಕಾರ್ಯದರ್ಶಿ ಮೂರ್ತಿ, ಮಹಿಳಾ ಘಟಕದ ಪದಾಧಿಕಾರಿಗಳು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿಂಗಾಟ ಕದರೇನಹಳ್ಳಿಯಲ್ಲಿ ಭೂಮಿಗಾಗಿ ದಲಿತರ ಹೋರಾಟ. ಪ್ರತಿಭಟನಾ ಟೆಂಟ್ ಕಿತ್ತೆಸೆದ ಅಧಿಕಾರಿಗಳು, ಪೊಲೀಸರ ವಿರುದ್ಧ ಹೋರಾಟಗಾರರು ಪಟ್ಟು. ಕೊನೆಗೂ ಕ್ಷಮೆ ಕೇಳಿ ತಾವೇ ಟೆಂಟ್ ಹಾಕಿಕೊಟ್ಟ ಉಪ ಅರಣ್ಯಾಧಿಕಾರಿ. ನೂತನ ತಾಲೂಕು ಚೇಳೂರಿನಲ್ಲಿ ಶೀಘ್ರದಲ್ಲೇ ನ್ಯಾಯಾಲಯ. 12 ಗ್ರಾಮ ಪಂಚಾಯಿತಿಗಳ ಜನರಿಗೆ ಅನುಕೂಲಕರವಾಗುವ ಸ್ಥಳದಲ್ಲಿ ಪ್ರಾರಂಭ. ನ್ಯಾಯಮೂರ್ತಿ ಅಂಚಾಟಿ ಸಂಜೀವಕುಮಾರ್ ಘೋಷಣೆ. ಗೌರಿಬಿದನೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ರೋಡಿಗಳ ಪೆರೇಡ್. ಬಾಲ ಬಿಚ್ಚಿದ್ರೆ ಗಡಿಪಾರ್, ಸಿಪಿಐ ಅಂಜನ್ ಕುಮಾರ್ ಖಡಕ್ ಎಚ್ಚರಿಕೆ. ಮಾವು ಬೆಲೆ ಕುಸಿತ, ರೈತ ಕಂಗಾಲು. ನಡು ರಸ್ತೆಗೆ ಮಾವು ಸುರಿದು ಬೆಂಬಲ ಬೆಲೆ ನೀಡುವಂತೆ ಪಟ್ಟು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.